ಹಲೋ, ನಮಸ್ತೆ. ನಾನು ರಾಕೇಶ್ ಜೆ ಶೆಟ್ಗಾರ್, ಫೌಂಡರ್ ಆಫ್ ರೂಟ್ಸ್ ಡಿಜಿಟಲ್. ಯಾವುದೇ ಒಂದು ಬಿಸ್ನೆಸ್, ಸ್ಮಾಲ್ ಸ್ಕೇಲ್, ಮಿಡ್ ಸ್ಕೇಲ್ ಇಲ್ಲ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಇರ್ಬೋದು, ಕಂಪ್ನಿ ಇರ್ಬೋದು, ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಅವರು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಮಾಡಲೇಬೇಕಾಗತ್ತೆ. ಸೊ ಮಾರ್ಕೆಟಿಂಗ್ ಲೈಕ್ ಮೀಡಿಯಾ ಮಾರ್ಕೆಟಿಂಗ್ ಇರ್ಬೋದು, ಬ್ಯಾನರ್, ಹೋರ್ಡಿಂಗ್, ಆ್ಯಡ್ಸ್ ರನ್ ಮಾಡುವಂಥದ್ದು ಟಿ ವಿ ಚಾನಲ್ಸ್ಗಳಲ್ಲಿ. ಓಕೆ, ಸೊ ಇದೆಲ್ಲ ತುಂಬ ಮೊದಲಿಂದನೂ ನಡೀತಾ ಬಂದಿರುವಂಥ ಒಂದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆಗಿದೆ. ಬಟ್ ಇವಾಗ ತುಂಬ ಎಫೆಕ್ಟಿವ್ ಆಗಿ ಇರುವಂತಹ ಮಾರ್ಕೆಟಿಂಗ್ ಮೆಥಡ್ ಬಂದ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಆಗಿದೆ. ಸೊ ನಿಮ್ಮ ಒಂದು ಬಿಸ್ನೆಸ್ಸನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಪ್ರಮೋಷನನ್ನು ಮಾಡುವಂಥದ್ದು, ಬ್ರ್ಯಾಂಡಿಂಗನ್ನು ಮಾಡುವಂಥದ್ದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ಯಾವುದೇ ಒಂದು ಬಿಸ್ನೆಸ್ಗೆ ಇದು ಇವಾಗ ತುಂಬ ಎಫೆಕ್ಟಿವ್, ಕಾಸ್ಟ್ ಎಫೆಕ್ಟಿವ್, ತುಂಬ ಒಳ್ಳೆಯದಾದ ಒಂದು ಪ್ರಮೋಷನನ್ನು ಮಾಡಲಿಕ್ಕೆ ಒಳ್ಳೆಯದಾದ ಮೀಡಿಯಾ ಅಂತ ಹೇಳ್ಬೋದು. ಸೊ ನಿಮ್ಮದು ಯಾವುದೇ ರೀತಿ ಬಿಸ್ನೆಸ್ ಇರ್ಬೋದು, ಸಣ್ಣ ಬಿಸ್ನೆಸ್ ಇರ್ಬೋದು, ಮೇ ಬಿ ಒಂದು ಸಣ್ಣದಾದ ಮೊಬೈಲ್ ಶೋರೂಮನ್ನು ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ ಒಂದು ಊರಲ್ಲಿ, ಸಿಟಿಯಲ್ಲಿ ಇರ್ಬೋದು, ಆರ್ಎಲ್ಸ್ ನೀವೊಂದು ಆರ್ಗನೈಸೇಷನ್ ಇದ್ದೀರಾ ಎಲ್ಲಿ ನಿಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ, ಇಲ್ಲದಿದ್ದರೆ ನೀವು ದೊಡ್ಡ ಶೋರೂಮನ್ನು ರನ್ ಮಾಡ್ತಾ ಇದ್ದೀರಾ, ಇನ್ಸ್ಟಿಟ್ಯೂಟ್ ಆಗಿರ್ಬೋದು. ಓಕೆ, ಸೊ ಯಾವುದೇ ರೀತಿಯಾದ ಒಂದು ಬಿಸ್ನೆಸ್ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ಸನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ಪ್ರಮೋಷನ್ ಮಾಡಲೇಬೇಕು. ಸೊ ಇವಾಗ ಫೋನ್ಸ್ಗಳು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 16 ಇಯರ್ಸ್ ಪ್ಲಸ್ಸಿಂದ ಹಿಡಿದು 70+ ಇಯರ್ಸ್ ಆದವರು ಫೋನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಮಾರ್ಟ್ ಫೋನ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಇಂಟರ್ನೆಟ್ ಇವಾಗ ಇಂಡಿಯಾದಲ್ಲಿ ಫ್ರೀ ಆಗಿದೆ. ಸೊ ಇವಾಗ 5G ಸ್ಪೀಡಲ್ಲಿ ನಡೀತಾ ಇದೆ. ಸೊ ಆದ್ದರಿಂದ ನಿಮ್ಮ ಒಂದು ಬಿಸ್ನೆಸ್ನ ಪ್ರಮೋಷನನ್ನು ಮಾಡಲಿಕ್ಕೆ ಇದಕ್ಕಿಂತ ಒಳ್ಳೆಯದಾದ ಒಂದು ಮೀಡಿಯಾ ಬೇರೆ ಯಾವುದಿಲ್ಲ. ಯಾಕಂದರೆ ಎಲ್ಲರ ಕೈಯಲ್ಲಿ ಫೋನ್ ಇರೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ನ ಪ್ರಮೋಷನನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಿಂದ ಮಾಡೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅದರಲ್ಲೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬನ್ನು ಬಳಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಈ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನಿಮ್ಮ ಆ್ಯಡ್ಸನ್ನು ರನ್ ಮಾಡುವಂಥದ್ದು ತುಂಬ ಎಫೆಕ್ಟಿವ್ ಆದ ರಿಸಲ್ಟನ್ನು ತಂದು ಕೊಡುತ್ತೆ. ಸೊ ನಿಮ್ಮ ಬಿಸ್ನೆಸ್ ಪ್ರಮೋಷನನ್ನು ಮಾಡಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ನೀವು ಇವತ್ತಿಂದನೇ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಬೇಕಾಗತ್ತೆ. ಸೊ ಇದರ ನೀವು ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತು ಸಣ್ಣ ಪುಟ್ಟ ಪ್ರಮೋಷನ್ಸನ್ನು ನೀವೇ ಮಾಡ್ಬೋದು, ಆರ್ ಎಲ್ಸ್ ನೀವು ನಿಮ್ಮ ಬಿಸ್ನೆಸ್ಸನ್ನು ಔಟ್ಸೋರ್ಸ್ ಮಾಡಬೇಕಾಗತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ಗೆ ಮೇಜರ್ ಆಗಿ ನೀವು ಮಾಡಬೇಕಾಗಿರುವಂಥದ್ದು ನಿಮ್ಮದಾದ ಒಂದು ಓನಾದ ಒಂದು ವೆಬ್ಸೈಟನ್ನು ನೀವು ಕ್ರಿಯೇಟ್ ಮಾಡಬೇಕು. ಸೊ ನಿಮ್ಮ ವೆಬ್ಸೈಟ್ ನಿಮ್ಮ ಒಂದು ಕಂಪ್ಲೀಟ್ ಆದ ಬ್ರೌಚರ್ ಅಂತ ಹೇಳ್ಬೋದು. ಸೊ ಯಾರ್ದಾದ್ರೂ ಏನಾದರೂ ಇನ್ಫಾರ್ಮೇಷನ್ ಬೇಕು, ನಿಮ್ಮ ಬಿಸ್ನೆಸ್ ಪ್ರಾಡಕ್ಟ್ನ ರಿಲೇಟೆಡ್, ಸರ್ವಿಸಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಬೇಕು ಅಂತಿದ್ರೆ ನಿಮ್ಮ ವೆಬ್ಸೈಟಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸನ್ನು ನೀವು ಹಾಕಿದರೆ ಅವ್ರಿಗೆ ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಸಿಂಪಲ್ ಆದ ಒಂದು ವೆಬ್ಸೈಟ್ ತುಂಬ ಮ್ಯಾಂಡೇಟ್ರಿ. ನಿಮ್ಮ ಒಂದು ಬಿಸ್ನೆಸ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಅದರಲ್ಲಿ ಹಾಕುವಂಥದ್ದು. ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೆಪ್ ಬಂದುಬಿಟ್ಟು ನಿಮ್ಮ ಬಿಸ್ನೆಸ್ನ ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಯಾರಾದರೂ ಪರ್ಟಿಕ್ಯುಲರ್ ಸರ್ವಿಸ್ ಇಲ್ಲ ಪ್ರಾಡಕ್ಟ್ ಬೇಕಾದಾಗ ಇವಾಗ ಫಸ್ಟ್ ಥಿಂಗ್ ಅವ್ರು ಮಾಡುವಂಥದ್ದು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡುವಂಥದ್ದು. ಎಕ್ಸಾಂಪಲ್ಗೆ ಮೊಬೈಲ್ ಬೈ ಮಾಡಬೇಕಂತಿದ್ರೆ ಬೆಸ್ಟ್ ಮೊಬೈಲ್ ಶೋರೂಮ್ ನಿಯರ್ ಮೀ. ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಒಳ್ಳೆಯದಾದ ರೆಸ್ಟೋರೆಂಟ್ನ ನೀವು ಹುಡುಕ್ತಾ ಇದ್ದೀರಂತಾದರೆ ನೀವು ಗೂಗಲ್ ಸರ್ಚಲ್ಲಿ ಹೋಗ್ಬಿಟ್ಟು ಬೆಸ್ಟ್ ಹೋಟೆಲ್ ನಿಯರ್ ಮೀ ಅಂತ ನೀವು ಸರ್ಚ್ ಮಾಡ್ತೀರಾ. ಈ ರೀತಿಯಾದ ಕೀವರ್ಡ್ಸನ್ನು ಸರ್ಚ್ ಮಾಡ್ತೀರಾ. ಅಲ್ಲಿ ಯಾರ ಬಿಸ್ನೆಸ್ ಲಿಸ್ಟಿಂಗ್ ಟಾಪಲ್ಲಿ ಬರುತ್ತೆ ಅವರನ್ನು ನಾವು ಅಪ್ರೋಚ್ ಆಗುವಂಥದ್ದು ಜಾಸ್ತಿ. ಸೊ ಆದ್ದರಿಂದ ನಿಮ್ಮ ಬಿಸ್ನೆಸ್ ಲಿಸ್ಟಿಂಗನ್ನು ನೀವು ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟೆಪ್ ಆಗಿರುತ್ತೆ. ಸೊ ನಿಮ್ಮ ಗೂಗಲ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡುವಂಥದ್ದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ SEO ಅನ್ನು ಮಾಡುವಂಥದ್ದು. ಸೊ ಇವಾಗ ನಿಮ್ಮ ಹತ್ರ ವೆಬ್ಸೈಟ್ ಇದೆ, ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀರಾ. ಸೊ ಯಾರಾದರೂ ಕೀವರ್ಡ್ನ ಸರ್ಚ್ ಹಾಕಿದಾಗ ನಿಮ್ಮ ಬಿಸ್ನೆಸ್ ಜೊತೆ ಬೇರೆಯವರ ಬಿಸ್ನೆಸ್ಸು ಇರುತ್ತೆ ಅದೇ ಕ್ಯಾಟಗರಿಯಲ್ಲಿ. ಅವಾಗ ನಿಮ್ಮ ಬಿಸ್ನೆಸ್ ಟಾಪಲ್ಲಿ ಬರುವಾಗೆ ಹೇಗೆ ಮಾಡುವಂಥದ್ದು ಅದು ಬಂದುಬಿಟ್ಟು SEO. ಸೊ SEO ಒಂದು ಸ್ವಲ್ಪ ಪ್ರಾಸೆಸ್ ಇರುತ್ತೆ. ಸೊ ಬ್ಲಾಗ್ಸನ್ನು ಬರಿಬೇಕು, ಬ್ಯಾಕ್ ಲಿಂಕ್ಸನ್ನೆಲ್ಲ ಹಾಕಬೇಕು. ಸ್ವಲ್ಪ ಪ್ರಾಸೆಸ್ ಇರುತ್ತೆ, ಸ್ವಲ್ಪ ಟೆಕ್ನಿಕಲ್ ಥಿಂಗ್ಸ್ ಎಲ್ಲ ಇರೋದ್ರಿಂದ ಸೊ ನೀವು ಕಲ್ತ್ರೆ ಒಳ್ಳೆಯದು, SEOನು ಕಲ್ತ್ರೆ ಒಳ್ಳೆಯದು. ಇಲ್ಲದಿದ್ದರೆ ನೀವು ಯಾವುದಾದ್ರೂ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದವರು ಯಾರು ಸಹ ಆಗುತ್ತೆ ಅವ್ರನ್ನ ನೀವು ಅಪ್ರೋಚ್ ಆದರೆ ಅವ್ರು ನಿಮ್ಮ ಸರ್ಚಲ್ಲಿ, ಗೂಗಲ್ ಸರ್ಚಲ್ಲಿ ನಿಮ್ಮ ಬಿಸ್ನೆಸ್ ಟಾಪಲ್ಲಿ ಬರುವಾಗೆ ಮಾಡ್ತಾರೆ. ಇದು ಆದ ನಂತರ ಮೇಜರಾಗಿ
ಪೋಸ್ಟ್ಗಳನ್ನ ಡಿಸೈನ್ ಮಾಡುವಂಥದ್ದು, ಶಾರ್ಟ್ಸ್ ರೀಲ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಇಂಪಾರ್ಟೆಂಟ್. ಸೊ ನಿಮ್ಮ ಸರ್ವಿಸ್ ಇದೆ, ಪ್ರಾಡಕ್ಟ್ ಇದೆ, ಅದರ ಒಂದು ಡೈಲಿ ಬೇಸಿಸಲ್ಲಿ ಇಲ್ಲ ಅಟ್ಲೀಸ್ಟ್ ವೀಕಲ್ಲಿ ಒಂದು 2-3 ಯಾವ್ದು ಪೋಸ್ಟ್ಗಳನ್ನ ಡಿಸೈನ್ ಮಾಡಿಕೊಂಡು ಅದನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಡಿಪೆಂಡಿಂಗ್ ಆನ್ ನಿಮ್ಮ ಬಿಸ್ನೆಸ್ ಟೈಪ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಎಕ್ಸಾಂಪಲ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಲಿಂಕ್ಡ್ಇನ್ ಇದೆಲ್ಲ ಲೈಕ್ ಮೋರ್ ದೆನ್ 40-50 ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ. ಇಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಪೋಸ್ಟ್ಗಳನ್ನು ಹಾಕುವಂಥದ್ದು. ಹಾಗೆ ನೀವು ಪೋಸ್ಟ್ನ ನೀವೇ ಡಿಸೈನ್ ಮಾಡ್ಬೋದು. ಇವಾಗ ತುಂಬ ಲೈಕ್ AI ವೆಬ್ಸೈಟ್ಸ್ಗಳಿದೆ, AI ಟೂಲ್ಸ್ಗಳಿದೆ, ಎಲ್ಲಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನ ನಾವೇ ಡಿಸೈನ್ ಮಾಡ್ಬೋದು. ತುಂಬ ಫೆಮಿಲಿಯರ್ ಆಗಿ ತುಂಬ ಫೇಮಸ್ಸಲ್ಲಿರುವಂಥದ್ದು ಕ್ಯಾನ್ವಾ. ಸೊ ಕ್ಯಾನ್ವಾ ಯಾರು ಸಹ ಕಲಿಬೋದು. ಸೊ canva.com ಇಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಬಿಸ್ನೆಸ್ನ ಪೋಸ್ಟ್ಗಳನ್ನ ನೀವೇ ಡಿಸೈನ್ ಮಾಡಿ ನೀವು ನಿಮ್ಮ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್ ಇರ್ಬೋದು, ವಾಟ್ಸಪ್ ಗ್ರೂಪ್ಸ್ ಇರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ನೀವು ಪೋಸ್ಟ್ಗಳನ್ನ ಒಂದು ಆದಷ್ಟು ಫ್ರೀಕ್ವೆಂಟ್ ಆಗಿ ಅಂದರೆ ಕನ್ಸಿಸ್ಟೆಂಟ್ ಆಗಿ ಫ್ರೀಕ್ವೆಂಟ್ ಆಗಿ ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ನಿಮ್ಮ ಬಿಸ್ನೆಸ್ನ ಪ್ರಮೋಷನ್ಸ್ ಆಗುತ್ತೆ. ಅದ್ರ ಜೊತೆ ಇನ್ನೂ ತುಂಬ ಎಫೆಕ್ಟಿವ್ ಆಗಿ ಇವಾಗ ಪೋಸ್ಟ್ಗಳ ಜೊತೆ ಜನರು ವಿಡಿಯೋಸ್ ಕ್ಲಿಪ್ಸ್ಗಳನ್ನ ತುಂಬ ನೋಡ್ತಾರೆ. ಸೊ ಪ್ರೊಮೋ ವೀಡಿಯೋಸ್ಗಳನ್ನ ಮಾಡುವಂಥದ್ದು, ನಿಮ್ಮ ಸರ್ವಿಸ್ ಪ್ರಾಡಕ್ಟ್ನ ಪ್ರೊಮೋ ವೀಡಿಯೋಸ್ಗಳನ್ನ ಮಾಡುವಂಥದ್ದು, ಕಸ್ಟಮರ್ ರಿವ್ಯೂಸ್ಗಳನ್ನ ತಗೊಳ್ಳುವಂಥದ್ದು, ಅದರ ವೀಡಿಯೋಸನ್ನು ಮಾಡುವಂಥದ್ದು, ಅದನ್ನು ನೀವು ಈ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಸೊ ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಆಸ್ ವೆಲ್ ಆಸ್ ಸೋಷಿಯಲ್ ಮೀಡಿಯಾ ವೀಡಿಯೋಸು, ರೀಲ್ಸ್, ಶಾರ್ಟ್ಸ್ಗಳು ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ತುಂಬ ಜನರಿಗೆ ಇದು ರೀಚ್ ಆಗುತ್ತೆ. ಸೊ ಇದೆಲ್ಲ ನಾನು ಏನು ಹೇಳ್ತಾ ಇದ್ದೇನೆ, ಇದನ್ನು ನೀವು ಆರ್ಗ್ಯಾನಿಕ್ ಆಗಿ ಅಂದರೆ ಯಾವುದೇ ರೀತಿ ಹಣ ಸ್ಪೆಂಡ್ ಮಾಡದೆ ನೀವೇ ಕಲಿತು ನೀವೇ ಡಿಸೈನ್ ಮಾಡಿ ನೀವೇ ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ ಆಗುತ್ತೆ. ಇದ್ರ ಜೊತೆ ನೀವು ಪೇಯ್ಡ್ ಪ್ರಮೋಷನ್ಸು ಮಾಡ್ಬೋದು. ಆರ್ಗ್ಯಾನಿಕ್ ಆಗಿ ಸ್ವಲ್ಪ ಜನರಿಗೆ ರೀಚ್ ಆಗುತ್ತೆ. ಪೇಯ್ಡ್ ಪ್ರಮೋಷನ್ ಮಾಡಿದಾಗ ನೀವು ಜಾಸ್ತಿ ಜನರಿಗೆ ರೀಚ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಏನು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರ್ತೀರ, ನಿಮಗೆ ಲೀಡ್ಸ್ಗಳು ಕ್ರಿಯೇಟ್ ಆಗುತ್ತೆ, ಲೀಡ್ಸ್ಗಳು ಬರುತ್ತೆ. ಆ ಲೀಡ್ಸ್ಗಳನ್ನ ಪ್ರಾಪರಾಗಿ ನೀವು ಅಟೆಂಡ್ ಮಾಡಬೇಕು. ಸೊ ಅದಕ್ಕಂತ ನೀವು ಯಾರನ್ನಾದ್ರೂ ಅಸೈನ್ ಮಾಡ್ಬೋದು, ಒಳ್ಳೆಯದಾಗಿ ಇನ್ಫಾರ್ಮೇಷನ್ಸ್ಗಳನ್ನ ಪ್ರೊವೈಡ್ ಮಾಡಬೇಕು, ಆ ಲೀಡ್ಸ್ಗಳನ್ನ ಮೇಂಟೈನ್ ಮಾಡಬೇಕು. ಮತ್ತು ಕೆಲವೊಮ್ಮೆ ಇಮಿಡಿಯೇಟಾಗಿ ನಿಮ್ಮ ಪ್ರಾಡಕ್ಟ್ ಅವ್ರ ಸರ್ವಿಸ್ನ ಬೈ ಮಾಡಲ್ಲ. ಸೊ ಈ ಲೀಡ್ಸ್ಗಳನ್ನ ನರಿಷ್ ಮಾಡಬೇಕು. ಅಂದರೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡುವಂಥದ್ದು, ರೆಗ್ಯುಲರ್ ಆಗಿ ಅವ್ರಿಗೆ ರಿಮೈಂಡರ್ಸ್ಗಳನ್ನ ಕಳಿಸುವಂಥದ್ದು, ನಿಮ್ಮ ರಿವ್ಯೂಸ್ಗಳನ್ನ ಅವ್ರಿಗೆ ಕಳಿಸುವಂಥದ್ದು, ಈ ರೀತಿಯಾದ ಫಾಲೋಅಪ್ಗಳು ನಡೀತಾ ಇರಬೇಕು. ಸೊ ಫೈನಲ್ ಆಗಿ ಇವರು ನಿಮ್ಮ ಸರ್ವಿಸನ್ನು ಬೈ ಮಾಡ್ತಾರೆ. ಸೊ ಇದೇ ಏನು ನಾನು ತುಂಬ ಶಾರ್ಟ್ ಆಗಿ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು, ನೀವೇ ಹೇಗೆ ಮಾಡ್ಬೋದು, ಫ್ರೀಯಾಗಿ ಹೇಗೆ ಮಾಡ್ಬೋದು ಇದನ್ನು ನಾನು ಹೇಳ್ಕೊಟ್ಟೆ. ಸೊ ಇದರಲ್ಲಿ ತುಂಬ ಇನ್ನೂ ಡೆಪ್ತಾಗಿ ಮಾಡುವಂಥ ತುಂಬ ಸ್ಟೆಪ್ಸ್ಗಳಿರ್ತವೆ, ತುಂಬ ಪ್ರಾಸೆಸ್ಗಳಿರುತ್ತೆ. ಇಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ತುಂಬ ಎತ್ತರಕ್ಕೆ ನೀವು ಗ್ರೋ ಮಾಡ್ಬೋದು ಯೂಸಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್. ಓಕೆ, ಸೊ ಇವಾಗ ನಾನು ಏನು ಹೇಳಿದೆ ಇದೊಂದು ಜಸ್ಟ್ ಒಂದು ಗ್ಲಿಮ್ಸ್. ಇದರಲ್ಲಿ ಯಾವುದಾದ್ರೂ ರಿಲೇಟೆಡ್ ನಿಮಗೆ ಮಾಹಿತಿ ಬೇಕು ಅಂತಿದ್ರೆ, ಎಕ್ಸಾಂಪಲ್ಗೆ ಕ್ಯಾನ್ವಾ ಹೇಗೆ ಯೂಸ್ ಮಾಡುವಂಥದ್ದು, ನಾವೇ ಹೇಗೆ ವಿಡಿಯೋ ಎಡಿಟನ್ ಮಾಡುವಂಥದ್ದು, ನಾವೇ ಹೇಗೆ ಪೋಸ್ಟ್ಗಳನ್ನ ಡಿಸೈನ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಆ್ಯಡ್ಸ್ಗಳನ್ನ ಹೇಗೆ ರನ್ ಮಾಡುವಂಥದ್ದು, ಈ ರೀತಿಯಾದ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಬೇಕಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ನಾವು ಈ ಒಂದು ಚಾನಲ್ ರೂಟ್ಸ್ ಡಿಜಿಟಲ್ ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿರುವ ಮೇನ್ ಪರ್ಪಸ್ ಬಂದುಬಿಟ್ಟು ನಮ್ಮ ಕನ್ನಡ ಆಡಿಯನ್ಸ್ಗಳಿಗೆ, ನಮ್ಮ ಕನ್ನಡ ಬಿಸ್ನೆಸ್ ಪರ್ಸನ್ಸ್ಗಳು ಯಾರಿದ್ದಾರೆ, ಸೆಲ್ಫ್ ಎಂಪ್ಲಾಯೀಸ್ಗಳು ಯಾರಿದ್ದಾರೆ, ಯಾರು ಸ್ವಯಂ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೇವೆ. ಸೊ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ರಿಲೇಟೆಡ್ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ಸ್, ಮಾಹಿತಿ ಬೇಕಂತಿದ್ರೆ ಈ ಕೆಳಗಡೆ ಮೆನ್ಷನ್ ಮಾಡಿರುವಂತಹ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಗೈಡ್ ಮಾಡ್ತೇವೆ, ಹೆಲ್ಪ್ ಮಾಡ್ತೇವೆ. ಸೊ ಇನ್ನೂ ಯಾವುದಾದ್ರೂ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತಿದ್ರೆ, ಯಾವುದರ ರಿಲೇಟೆಡ್ ವಿಡಿಯೋ ಮಾಡಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಇಲ್ಲ ನಮ್ಮ ತಂಡದವರು ಡೆಫಿನೆಟಾಗಿ ವೀಡಿಯೋಸ್ಗಳನ್ನ ಮಾಡ್ತೇವೆ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ ನಾವು ಕನ್ನಡಿಗರಿಗಾಗಿಯೇ ಮಾಡಿರುವಂಥದ್ದು. ಸೊ ಆದ್ದರಿಂದ ಎಷ್ಟು ಆಗುತ್ತೆ ಅಷ್ಟು ಜನರಿಗೆ ಇದನ್ನು ಪ್ರಮೋಟ್ ಮಾಡಿ. ಸೊ ಈ ಒಂದು ಚಾನಲ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.